ಹಲೋ ಎವ್ರಿವಾನ್, ಇದು ನನ್ನ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಸ್ ಪೋಸ್ಟ್ ಮಾಡಿದ್ದೀನಿ. ಅದನ್ನ ನೋಡಿ ತುಂಬಾ ಜನ ಅಫಿಲಿಯೇಟ್ ಪ್ರೋಗ್ರಾಮ್ ನ ಜಾಯ್ನ್ ಆಗಿದ್ದೀರಾ. ಇನ್ನಷ್ಟು ಜನಕ್ಕೆ ತುಂಬಾನೇ ಕನ್ಫ್ಯೂಷನ್ಸ್ ಇದೆ. ಲಾಂಗ್ ಫಾರ್ಮೆಟ್ ವಿಡಿಯೋ ಮಾಡಿ ಅಂತ ತುಂಬಾನೇ ಡಿಮ್ಯಾಂಡ್ ಇದೆ. ಅದಕ್ಕೋಸ್ಕರ ಈ ವಿಡಿಯೋ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು, ಅದು ಮೀಶೋದಲ್ಲೇ ಯಾಕೆ ಮಾಡ್ಬೇಕು ಅನ್ನೋದಕ್ಕೆ ಆನ್ಸರ್ ಇದು. ಮೀಶೋದಲ್ಲಿ ತುಂಬಾನೇ ಈಸಿಯಾಗಿ ಸ್ಟಾರ್ಟ್ ಮಾಡಬಹುದು ಮತ್ತೆ ಝೀರೋ ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡಬಹುದು. 3 ಟೈಪ್ಸ್ ಅಲ್ಲಿ ಅರ್ನ್ ಮಾಡಬಹುದು: ಸೆಲ್ಲಿಂಗ್, ರೀಸೆಲ್ಲಿಂಗ್ ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್. ಸೆಲ್ಲಿಂಗ್ ಅಂದ್ರೆ ನೀವು ಇನ್ವೆಸ್ಟ್ ಮಾಡಿ ಪ್ರಾಡಕ್ಟ್ ನ ತರಿಸಿ ಅದ್ರ ಕ್ಯಾಟಲಾಗ್ಸ್ ಎಲ್ಲ ಮೀಶೋದಲ್ಲಿ ಅಪ್ಲೋಡ್ ಮಾಡಿ ಸೆಲ್ ಮಾಡೋದು. ರೀಸೆಲ್ಲಿಂಗ್ ಅಂದ್ರೆ ಜಸ್ಟ್ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ ಅದಕ್ಕೆ ನೀವು ಎಷ್ಟು ನಿಮ್ ಅಮೌಂಟ್ ಬೇಕೋ ಅಷ್ಟು ಮಾರ್ಜಿನ್ ನ ಆಡ್ ಮಾಡಿ ಆ ಲಿಂಕ್ ನ ನಿಮ್ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಮತ್ತೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಲಿಸ್ಟ್ ಅಲ್ಲೆಲ್ಲ ಶೇರ್ ಮಾಡಿ ಆ ಲಿಂಕ್ ಮೂಲಕ ಯಾರಾದ್ರೂ ಬೈ ಮಾಡಿದ್ರೆ ಅದ್ರ ಕಮಿಷನ್ ನಿಮ್ಗೆ ಡೈರೆಕ್ಟ್ ಆಗಿ ಸಿಗುತ್ತೆ. ಟ್ರೆಂಡಿಂಗ್ ಟಾಪಿಕ್ ಅಂದ್ರೆ ಅದು ಅಫಿಲಿಯೇಟ್ ಮಾರ್ಕೆಟಿಂಗ್. ಝೀರೋ ಇನ್ವೆಸ್ಟ್ಮೆಂಟ್, ಮನೇಲೆ ಜಸ್ಟ್ ಒಂದ್ ಫೋನ್ ಇಟ್ಕೊಂಡು ಅರ್ನ್ ಮಾಡೋಕೆ ಸ್ಟಾರ್ಟ್ ಮಾಡಬಹುದು. ಇದಕ್ಕೆ ಜಾಸ್ತಿ ನಾಲೆಡ್ಜ್ ಏನ್ ಬೇಡ, ಜಸ್ಟ್ ಫ್ಯೂ ಸಿಂಪಲ್ ಸ್ಟೆಪ್ ತಿಳ್ಕೊಂಡ್ರೆ ಸಾಕು. ಈ ವಿಡಿಯೋನ ಕೊನೆವರೆಗೂ ನೋಡಿ, ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಜಾಯ್ನ್ ಆಗೋದಕ್ಕೆ ನಾನ್ ಗ್ಯಾರಂಟಿ. ನಾನ್ ಕೊಡೋ ಇನ್ಫಾರ್ಮೇಶನ್ ಯೂಸ್ಫುಲ್ ಅನ್ಸಿದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಇನ್ಸ್ಟಾಗ್ರಾಮ್ ಚಾನಲ್, ಫಾಲೋ ಮಾಡ್ಕೊಳ್ಳಿ. ಫಸ್ಟ್ ಮೀಶೋ ಅಪ್ಲಿಕೇಶನ್ ನ ಅನ್ಇನ್ಸ್ಟಾಲ್ ಮಾಡಿ ಪ್ಲೇ ಸ್ಟೋರ್ ಗೆ ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಇರಬೇಕು ನಿಮ್ಮ ಹತ್ರ, ಅದು ಪಬ್ಲಿಕ್ ಅಕೌಂಟ್ ಆಗಿರ್ಬೇಕು. ಈಗ ಮೀಶೋ ಇನ್ಸ್ಟಾಲ್ ಆಗಿದೆ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಪಾರ್ಟ್ 2 ವಿಡಿಯೋ ಇದೆಯಲ್ಲ, ಅದಕ್ಕೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಮೀಶೋ ಕ್ರಿಯೇಟರ್ ಕ್ಲಬ್ ಲಿಂಕ್ ನಿಮ್ಗೆ ಆಟೋ ಡಿಎಂ ಆಗುತ್ತೆ. ಆ ಲಿಂಕ್ ನ ನೀವು ಕ್ಲಿಕ್ ಮಾಡಿದ್ಮೇಲೆ ಡೈರೆಕ್ಟ್ ಮೀಶೋಗೆ ಕನೆಕ್ಟ್ ಆಗ್ತೀರಾ. ಅಲ್ಲಿ ನಿಮ್ಮ ಫೋನ್ ನಂಬರ್, ಇಮೇಲ್ ಐಡಿ ಎಲ್ಲ ಕೊಟ್ಟು OTP ಕೊಟ್ಟು ಲಾಗಿನ್ ಆಗಿ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಮೀಶೋಗೆ ಲಿಂಕ್ ಮಾಡ್ಬೇಕಾಗುತ್ತೆ. ತುಂಬಾ ಜನ ಇದೇ ಸ್ಟೆಪ್ ಅಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಕನೆಕ್ಟ್ ಮಾಡೋಕೆ ಟ್ರೈ ಮಾಡ್ತಾರೋ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಆಲ್ರೆಡಿ ಇರೋಂತ ಇಮೇಲ್ ಐಡಿ ಮತ್ತೆ ಫೋನ್ ನಂಬರ್ ಇನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಕೂಡ ಲಿಂಕ್ ಆಗಿರುತ್ತೆ. ಅದಕ್ಕೋಸ್ಕರ ಗೂಗಲ್ ಅಲ್ಲಿ ಹೊಸ ಇಮೇಲ್ ಐಡಿ ಕ್ರಿಯೇಟ್ ಮಾಡಿ, ಇರೋ ಇಮೇಲ್ ಐಡಿ ಮತ್ತೆ ಫೋನ್ ನಂಬರ್ ನ ಡಿಲೀಟ್ ಮಾಡಿ ನ್ಯೂ ಇಮೇಲ್ ಐಡಿನ ಈ ಇನ್ಸ್ಟಾಗ್ರಾಮ್ ಅಕೌಂಟ್ ಗೆ ಲಿಂಕ್ ಮಾಡಿ. ಅದಾದ್ಮೇಲೆ ಮೀಶೋ ಕ್ರಿಯೇಟರ್ ಕ್ಲಬ್ ಗೆ ನಿಮ್ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಜಾಯ್ನ್ ಮಾಡೋಕ್ ಟ್ರೈ ಮಾಡಿ. 100% ಕನೆಕ್ಟ್ ಆಗುತ್ತೆ. ಮೀಶೋ ಕ್ರಿಯೇಟರ್ ಕ್ಲಬ್ ಗೆ ಜಾಯ್ನ್ ಆಗಿದ್ದೀರಾ ಮತ್ತು ನಿಮ್ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಕನೆಕ್ಟ್ ಆಗಿದೆ ಅಂದ್ರೆ ಈ ತರ ಪೇಜ್ ತೋರಿಸುತ್ತೆ. ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಯಾವ ಪೋಸ್ಟ್ ಮಾಡ್ಬೇಕು ಆ ರೀಲ್ ನ ಪೋಸ್ಟ್ ಮಾಡಿ. ನೆಕ್ಸ್ಟ್ ಆಟೋ ಡಿಎಂ ನ ಕ್ಲಿಕ್ ಮಾಡಿ. ನೀವು ಯಾವ ಪ್ರಾಡಕ್ಟ್ ನ ಲಿಂಕ್ ಮಾಡ್ಬೇಕು ಅನ್ಕೊಂತೀರಾ ಅದು ನಿಮ್ಮ ಆರ್ಡರ್ಸ್ ಅಲ್ಲಿ ಇರುತ್ತೆ ಅಥವಾ ವಿಶ್ ಲಿಸ್ಟ್ ಅಲ್ಲಿ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡಿ ಅಂಡ್ ಯು ಆರ್ ಡನ್. ಆಟೋ ಡಿಎಂ ಆಗುತ್ತೆ. ಈಗ ಮೀಶೋ ಪೇ ಲೆಟರ್ ಸೆಟಪ್ ಮಾಡೋಣ. ಮೀಶೋ ಪೇ ಲೆಟರ್ ತುಂಬಾ ಜನಕ್ಕೆ ಬರ್ತಾ ಇಲ್ಲ, ಆಪ್ಷನ್ ಶೋನೇ ಆಗ್ತಾ ಇಲ್ಲ. ಬಟ್ ಸ್ವಲ್ಪ ಜನಕ್ಕೆ ಶೋ ಆಗ್ತಾ ಇದೆ. ಅವರು ಮಿಸ್ಟೇಕ್ ಮಾಡಿ ಅದನ್ನ ನಾಟ್ ಎಲಿಜಿಬಲ್ ಮಾಡ್ಕೊತಾ ಇದ್ದಾರೆ. ಸೊ ನೀವು ಇವಾಗ ಮೀಶೋ ಪೇ ಲೆಟರ್ ನ ಎಲಿಜಿಬಲ್ ಮಾಡ್ಕೋಬೇಕು ಅಂದ್ರೆ ಈ ಸ್ಟೆಪ್ಸ್ ನ ಫಾಲೋ ಮಾಡಿ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ನಿಮ್ ಸೆಲ್ಫಿ, ಈ ತರ ಡೀಟೇಲ್ಸ್ ಎಲ್ಲ ಕೊಟ್ಟು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ನೀವು ಎಂಪ್ಲಾಯ್ಡ್ ಅಂತ ಹಾಕಿ ಅಥವಾ ಸ್ಯಾಲ್ರಿಡ್ ಅಂತ ಹಾಕಿ, ಮತ್ತೆ ನಿಮ್ದು ಇನ್ಕಮ್ ಬಂದು ಮ್ಯಾಕ್ಸಿಮಮ್ ನೀವು ಶೋ ಮಾಡಿ. ಲೈಕ್ 50,000 ಪರ್ ಮಂತ್ ಆ ತರ ಶೋ ಮಾಡಿದ್ರೆ ಮೀಶೋ ಪೇ ಲೆಟರ್ ಅಕೌಂಟ್ ಗೆ ಬಂದು ಕ್ರೆಡಿಟ್ ಆಗುತ್ತೆ. ನೀವು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಮೀಶೋ ಪೇ ಲೆಟರ್ ಅಲ್ಲಿರೋ ಅಮೌಂಟ್ ಹೋಗ್ತಾ ಹೋಗ್ತಾ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ. ನೀವು ಒಂದ್ ಪ್ರಾಡಕ್ಟ್ ನ ಬೈ ಮಾಡ್ಬೇಕು. ಆ ಪ್ರಾಡಕ್ಟ್ ಮೇಲೆ ಅಫಿಲಿಯೇಟ್ ಜೊತೆಗೆ ಎಷ್ಟು ಪರ್ಸೆಂಟೇಜ್ ಕಮಿಷನ್ ಅಂತಾನೂ ಇರುತ್ತೆ. ಇಲ್ಲ ಅಂದ್ರೆ ನಿಮಗೆ ಕಮಿಷನ್ ಸಿಗಲ್ಲ. ಲಾಸ್ಟ್ ಪೇಮೆಂಟ್ ಆಪ್ಷನ್ ಅಲ್ಲಿ ಮೀಶೋ ಪೇ ಲೆಟರ್ ಅಂತ ಬರ್ತಾ ಇದೆ. ಇದನ್ನ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೊಂದು OTP ಬರುತ್ತೆ. ಅದನ್ನ ಸಬ್ಮಿಟ್ ಮಾಡಿದ್ರೆ ಯು ಆರ್ ಡನ್. ನಿಮ್ ಅಮೌಂಟ್ ಮೀಶೋ ಪೇ ಲೆಟರ್ ಇಂದ ಕಟ್ ಆಗಿರುತ್ತೆ, ಬಟ್ ನಿಮ್ ಬ್ಯಾಂಕ್ ಅಕೌಂಟ್ ಇಂದ ಕಟ್ ಆಗಲ್ಲ. ಪ್ರಾಡಕ್ಟ್ ಡೆಲಿವರಿ ಆಗಿ 7 to 14 ಡೇಸ್ ಒಳಗಡೆ ನೀವು ಪ್ರಾಡಕ್ಟ್ ನ ರಿಟರ್ನ್ ಮಾಡಿದ್ರಿ ಅಂದ್ರೆ ಮೀಶೋ ಪೇ ಲೆಟರ್ ಗೆ ಈ ಅಮೌಂಟ್ ವಾಪಸ್ ಕ್ರೆಡಿಟ್ ಆಗುತ್ತೆ. ಇದ್ರಲ್ಲಿ ಅರ್ನಿಂಗ್ಸ್ ಮಾಡೋದು ಹೇಗಪ್ಪ ಅಂದ್ರೆ, ನೀವು ರಿವ್ಯೂ ಮಾಡೋ ಪ್ರಾಡಕ್ಟ್ ಯಾರಿಗಾದ್ರೂ ಇಷ್ಟ ಆಗಿ ನಿಮ್ ಲಿಂಕ್ ಇಂದ ಅವ್ರು ಬೈ ಮಾಡಿದ್ರೆ ಅದರಿಂದ ನಿಮಗೆ 10%, 15%, 20% ಈ ತರ ಕಮಿಷನ್ ಸಿಗ್ತಾ ಹೋಗುತ್ತೆ. ಪರ್ಫಾರ್ಮೆನ್ಸ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ಎಷ್ಟು ಕ್ಲಿಕ್ ಆಗಿದೆ, ಎಷ್ಟು ಸೇಲ್ ಜನರೇಟ್ ಆಗಿದೆ, ನಿಮಗೆ ಎಷ್ಟು ಕಮಿಷನ್ ಸಿಕ್ಕಿದೆ ಅಂತೆಲ್ಲ ಗೊತ್ತಾಗುತ್ತೆ. ಬಟ್ ಈ ಕಮಿಷನ್ ನ ನಾವು ನಮ್ ಬ್ಯಾಂಕ್ ಅಕೌಂಟ್ ಗೆ ವಿತ್ಡ್ರಾ ಮಾಡೋಕ್ಕಾಗೋದು ಆಫ್ಟರ್ 21 ಡೇಸ್. ಯಾಕಂದ್ರೆ ಈ ಪ್ರಾಡಕ್ಟ್ ನ ತಗೊಂಡವರು ರಿಟರ್ನ್ ಮಾಡಿದ್ರೆ ನಿಮಗೆ ಕಮಿಷನ್ ಸಿಗಲ್ಲ. ಪ್ರಾಡಕ್ಟ್ ಯಾರು ಪರ್ಚೇಸ್ ಮಾಡಿರ್ತಾರೆ ಅವ್ರ ರಿಟರ್ನ್ ವಿಂಡೋ ಕ್ಲೋಸ್ ಆದ್ಮೇಲೆ ಈ ಕಮಿಷನ್ ಕನ್ಫರ್ಮ್ ಆಗುತ್ತೆ. ಕ್ರಿಯೇಟರ್ ಕ್ಲಬ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಡ್ ಮಾಡೋ ಆಪ್ಷನ್ ಬರ್ತಾ ಇದೆ. ಅದರಲ್ಲಿ 2 ಆಪ್ಷನ್ಸ್ ಇದೆ. UPI ಆಡ್ ಮಾಡಬಹುದು ಮತ್ತೆ ನಿಮ್ ಬ್ಯಾಂಕ್ ಡೀಟೇಲ್ಸ್ ಕೂಡ ಆಡ್ ಮಾಡಬಹುದು. ಡೈರೆಕ್ಟ್ ಆಗಿ ನಿಮ್ ಕಮಿಷನ್ ಆಟೋಮೆಟಿಕ್ ಆಗಿ ನಿಮ್ ಬ್ಯಾಂಕ್ ಅಕೌಂಟ್ ಗೆ ರೀಚ್ ಆಗುತ್ತೆ. ಲಕ್ಷಗಟ್ಟಲೆ ಅರ್ನ್ ಮಾಡ್ತಿರೋರು ತುಂಬಾ ಜನ ಕ್ರಿಯೇಟರ್ಸ್ ಆಲ್ರೆಡಿ ಇದ್ದಾರೆ. ಈ 2026 ಅಲ್ಲಾದ್ರೂ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ವರ್ಷದೊಳಗಡೆ ನಿಮ್ ಲೆವೆಲ್ ಸ್ವಲ್ಪನಾದ್ರೂ ಚೇಂಜ್ ಆಗೇ ಆಗುತ್ತೆ. ಮೀಶೋ ಮಾತ್ರ ಅಲ್ಲ, ಮಿಂತ್ರಾ, ಫ್ಲಿಪ್ಕಾರ್ಟ್, ಅಮೆಝಾನ್ ಅಂತ ತುಂಬಾನೇ ಅಪ್ಲಿಕೇಶನ್ ನ ಯೂಸ್ ಮಾಡಿ ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಬಹುದು. ಅದ್ ಹೇಗೆ ಅಂತ ನಿಮಗೆ ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದ್ರ ಮೇಲೂ ಕೂಡ ಒಂದ್ ವಿಡಿಯೋ ಮಾಡ್ತೀನಿ. ಮೀಶೋ ಗೈಡ್ ಲೈನ್ಸ್ ನೋಡೋದು ತುಂಬಾನೇ ಇಂಪಾರ್ಟೆಂಟ್. ನೀವು ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ನಿಮಗೆ ಕಮಿಷನ್ ಸಿಗೋದು ಕೂಡ ಸಿಗ್ದಂಗ್ ಆಗ್ಬೋದು.
ಪಾಯಿಂಟ್ ನಂಬರ್ 1, ನೀವ್ ಯಾವ್ದಾದ್ರು ಇನ್ಸ್ಟಾಗ್ರಾಮ್ ವಿಡಿಯೋ, ರೀಲ್, ಪೋಸ್ಟ್ ಯಾವ್ದೇ ಹಾಕ್ತಾ ಇದ್ದೀರಾ ಅಂದ್ರೆ ಮೀಶೋ ಆಪ್ ಅನ್ನೋದನ್ನ ಟ್ಯಾಗ್ ಮಾಡೋದನ್ನ ಮರಿಬೇಡಿ. ನೀವು ಕ್ರಿಯೇಟ್ ಮಾಡ್ತಿರೋ ಕಾಂಟೆಂಟ್ ಒರಿಜಿನಲ್ ಕಾಂಟೆಂಟ್ ಆಗಿರ್ಬೇಕು. ನೀವ್ ಯಾವ ಪ್ರಾಡಕ್ಟ್ ನ ಶೋ ಕೇಸ್ ಮಾಡ್ತಾ ಇದ್ದೀರಾ ವಿಡಿಯೋದಲ್ಲಿ, ಅದೇ ಪ್ರಾಡಕ್ಟ್ ನ ನೀವು ಲಿಂಕ್ ಆಗಿ ಕಳಿಸ್ಬೇಕಾಗುತ್ತೆ. ಈ ಗೈಡ್ ಲೈನ್ಸ್ ಎಲ್ಲ ಇರೋದು ನಮ್ಮ ಒಳ್ಳೇದಕ್ಕೇನೆ. ಆಡಿಯನ್ಸ್ಗೆ ಮಿಸ್ಗೈಡ್ ಮಾಡಬಾರ್ದು, ಮಿಸ್ಲೀಡಿಂಗ್ ಮಾಡಬಾರ್ದು, ಮತ್ತೆ ಫ್ರಾಡ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸೊ ಈ ಗೈಡ್ ಲೈನ್ಸ್ ಎಲ್ಲ ಫಾಲೋ ಮಾಡಿ ಮತ್ತು ಮೀಶೋ ಕ್ರಿಯೇಟರ್ ಕ್ಲಬ್ ಅಫಿಲಿಯೇಟ್ ಪ್ರೋಗ್ರಾಮ್ ಇಂದ ಅರ್ನ್ ಮಾಡೋಕೆ ಇವತ್ತೇ ಸ್ಟಾರ್ಟ್ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸಬ್ಸ್ಕ್ರೈಬ್ ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ.